ಇವ್ರು ಹೇಳ್ತಾ ಇದ್ದಾರೆ, ಒಂದು 10 ದಿವಸ ಇರು. 10 ದಿವಸ ಇದ್ದಿರ್ಬೋದು ದೇವ್ರೆ, ಒಂದು 10 ದಿವಸ ಇರ್ತೀನಿ ದೇವ್ರೆ, ಆಮೇಲೆ ನಾನು ರಕ್ಷಣೆ ಒಪ್ಪಿಸಿ ಕೊಡ್ತೀನಿ. ಒಂದು 10 ದಿವಸ ಇರ್ತೀನಿ ದೇವ್ರೆ, ಆಮೇಲೆ ನಾನು ಪರಿಶುದ್ಧವಾಗೋದಕ್ಕೆ ಒಪ್ಪಿಸಿ ಕೊಡ್ತೀನಿ. ಒಂದು 10 ದಿವಸ ಇರ್ತೀನಿ, ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲಿ ಏನು ಬರುತ್ತೆ? ನ್ಯೂ ಇಯರ್ ಬರುತ್ತೆ ದೇವ್ರೆ. ನ್ಯೂ ಇಯರಲ್ಲಿ ನಾನು ಪ್ರೈಸ್ ದ ಲಾರ್ಡ್ ಹೊಸ ಸೃಷ್ಟಿ ಆಗ್ಬಿಡ್ತೀನಿ. ನ್ಯೂ ಇಯರಲ್ಲಿ ನೂತನ ಸೃಷ್ಟಿ ಆಗ್ಬಿಡ್ತೀನಿ. ನೂತನ ವರ್ಷದಲ್ಲಿ ನೂತನ ಸೃಷ್ಟಿ ಆಗ್ಬಿಡ್ತೀನಿ ದೇವ್ರೆ. ಇನ್ನು ಸ್ವಲ್ಪ ದಿವಸದಲ್ಲಿ ನನ್ನ ಬರ್ತಡೇ ಬರುತ್ತೆ ದೇವ್ರೆ, ಆಗ ನಾನು ಪರಿಶುದ್ಧವಾಗ್ಬಿಡ್ತೀನಿ ದೇವ್ರೆ. ನೆಕ್ಸ್ಟ್ ನನ್ನ ಬರ್ತಡೇಗೆ ನಾನು ದೀಕ್ಷಾ ಸ್ಥಾನ ತೊಗೊಂಡ್ಬಿಡ್ತೀನಿ ದೇವ್ರೆ. ಕಾರಣಗಳನ್ನು ಮುಂದಿಡಲಿಲ್ಲ. ಅವಳು ತಕ್ಷಣ ಹೇಳ್ತಾ ಇದ್ದಾಳೆ, ನಾನು ಮುಂದೆ ಹೋಗ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ರೀತಿ ನೆಕ್ಸ್ಟ್ ಬರ್ತಡೇ ಎಂಬುದಾಗಿ ಹೇಳಿ ಎಷ್ಟು ಬರ್ತಡೇಗಳನ್ನು ನೀವು ದಾಟ್ಬಿಟ್ರಿ. ನೆಕ್ಸ್ಟ್ ವರ್ಷ ಎಂಬುದಾಗಿ ಹೇಳಿ ಎಷ್ಟು ವರ್ಷಗಳನ್ನು ನಾವು ದಾಟ್ಬಿಟ್ವಿ. ಕಾರಣಗಳನ್ನು ಮುಂದೆ ಇಟ್ಟು ಯೇಸುವಿನ ಸಮೀಪಕ್ಕೆ ಹೋಗುವುದಕ್ಕೆ ನೀವು ತಡೆಯನ್ನು ಉಂಟು ಮಾಡಬೇಡಿರಿ. ಇಸಕಳು ತಕ್ಷಣ ಹೋಗ್ತೀನಿ, ನೀನು ಹೋಗ್ತೀಯಾ ರೆಬೆಕ್ಕಳೇ ಹೋಗ್ತೀಯಾ? ಎಸ್ ಎಂಬುದಾಗಿ ಹೇಳ್ಬಿಟ್ರು. ಹೋಗ್ತೀನಿ ಎಂಬುದಾಗಿ ಹೇಳ್ಬಿಟ್ರು.